ಆರೋಪಿಗಳನ್ನು ಕೋರ್ಟ್ಗೆ ಕರ್ಕೊಂಡು ಹೋಗೋದಕ್ಕೆ ಅವ್ರನ್ನ ವೆಹಿಕಲ್ಗೆ ಹತ್ತಿಸ್ಕೊತಾ ಇದ್ದಾರೆ. ಪೊಲೀಸ್ ವ್ಯಾನ್ ಏನಿದೆ, ಪೊಲೀಸ್ ವ್ಯಾನ್ಗೆ 4 ಕೂಡ ಹತ್ತಿಸಿಕೊಳ್ತಾ ಇರ್ತಕ್ಕಂಥ ದೃಶ್ಯವನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್, ನಾಗರಬಾವಿ ಸರೌಂಡಿಂಗಲ್ಲಿ ಬರ್ತಕ್ಕಂಥ ಏರಿಯಾ. ಅಲ್ಲಿಂದ ಅವರು ನೇರವಾಗಿ ವಿಜಯನಗರದಿಂದ ಮೈಸೂರು ರೋಡ್ಗೆ ಜಾಯ್ನ್ ಆಗಿ, ಹಳೆ ಮೈಸೂರು ರೋಡ್ಗೆ ಜಾಯ್ನ್ ಆಗಿ, ಅಲ್ಲಿಂದ ಶಿರ್ಸಿ ಸರ್ಕಲಿಂದ ಮತ್ತೆ ಫ್ಲೈಓವರ್ ಮೇಲೆ ಬಂದು, ಬಾಲಗಂಗಾಧರನಾಥ ಸ್ವಾಮಿ ಫ್ಲೈಓವರ್ ಮೇಲೆ ಬಂದು ಅಲ್ಲಿಂದ ಅವರು ಕೋರ್ಟ್ ಆವರಣಕ್ಕೆ ಬರಬೇಕಾಗತ್ತೆ ಮೈಸೂರು ಬ್ಯಾಂಕ್ ಸರ್ಕಲ್ ಮುಖಾಂತರ. ಸೊ ಹಾಗಾಗಿ ಇಟ್ ಟೇಕ್ಸ್ ಟೈಮ್. ಆದರೂ ಕೂಡ ಈಗಾಗಲೇ 3 ಗಂಟೆ ಅವರೇ ನಿಗದಿಪಡಿಸ್ಕೊಂಡಿರ್ತಕ್ಕಂಥ ಸಮಯ, 3 ಗಂಟೆ ಅಷ್ಟೊತ್ತಿಗೆಲ್ಲ ಕರ್ಕೊಂಡು ಹೋಗಬೇಕು ಅಂತ. ಆಲ್ಮೋಸ್ಟ್ 3:15, 3:45 ಅಷ್ಟೊತ್ತಿಗೆ ಕೋರ್ಟ್ ಮುಂದೆ ಹಾಜರುಪಡಿಸಿದ್ರು ಕೂಡ 5 ಗಂಟೆ ತನಕ ಟೈಮ್ ಇದ್ದೇ ಇರುತ್ತೆ ಯಾವಾಗಲೂ ಕೂಡ. ಮತ್ತೆ ವಾದ ಪ್ರತಿವಾದವನ್ನು ಆಲಿಸಿ ನೇರವಾಗಿ ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟರೆ, ಅಲ್ಲಿಗೆ ಈ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ ವಾಸ ಇತ್ತಲ್ಲ ದರ್ಶನ್ಗೆ, ಕಳೆದ 12 ದಿನಗಳಿಂದ ಆ ವಾಸ ಬಹುತೇಕ ಮುಕ್ತಾಯವಾಗಿ ಪರಪ್ಪನ ಅಗ್ರಹಾರಕ್ಕೆ ಹೋಗ್ತಾರೆ. ಅಲ್ಲಿ ಉಳಿದ 13 ಜನ ಆರೋಪಿಗಳು ಈಗಾಗಲೇ ಇದ್ದಾರೆ. ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ, ದರ್ಶನ್ ಅವರು ಕೂಡ ಅಲ್ಲಿ ಕಾಣ್ತಾ ಇರ್ತಕ್ಕಂಥದ್ದನ್ನು. ಸೊ ಎಲ್ಲರನ್ನು ಕೂಡ ಕರ್ಕೊಂಡು ಇವಾಗ ಮುಂದ್ಗಡೆ ಒಂದು ಪೊಲೀಸ್ ಜೀಪ್ ಹೊರಡುತ್ತೆ, ಅದರ ಹಿಂದೆ ಪೊಲೀಸ್ ವ್ಯಾನ್ ಹೊರಡುತ್ತೆ. ಆ ಪೊಲೀಸ್ ವ್ಯಾನ್ನಲ್ಲಿ 4 ಜನ ಆರೋಪಿಗಳಿದ್ದಾರೆ. ಅವರನ್ನು ಈಗ ಕೋರ್ಟ್ 42 ACMM ಕೋರ್ಟ್ಗೆ ಈಗ ಹಾಜರುಪಡಿಸಲಾಗುತ್ತೆ ಅಂತಕ್ಕಂಥ ಮಾಹಿತಿ. ಪ್ರತಿ ಬಾರಿನೂ ಕೂಡ 3 ಬಾರಿ ಈಗಾಗಲೇ ಕೋರ್ಟ್ ಮುಂದೆ ಹಾಜರುಪಡಿಸಿ ಇವರನ್ನು ವಶಕ್ಕೆ ಪಡೆದಿದ್ದರು. ಆದರೆ ಇದು 3ನೇ ಅವಧಿ ಮುಕ್ತಾಯವಾಗ್ತಾ ಇದೆ ಇವತ್ತಿಗೆ. ಹಾಗಾಗಿ ಇನ್ನೇನು ಬಹುತೇಕ ವಶಕ್ಕೆ ಪಡಿತಕ್ಕಂಥ ಸಾಧ್ಯತೆ ಕಡಿಮೆ. ನೋಡಿ, ಹೊರಡ್ತಾ ಇದೆ ಜೀಪ್ ಹಿಂದೆನೇ ವೆಹಿಕಲ್ ಕೂಡ ಹೋಗುತ್ತೆ. ಮುಂಭಾಗದಲ್ಲಿ ಒಂದು ಜೀಪ್, ಅದರಲ್ಲಿ ವಿಶೇಷ ತನಿಖಾಧಿಕಾರಿ ಕೂಡ ಇರ್ತಾರೆ, IO ಕೂಡ ಇರ್ತಾರೆ. IO ಜೊತೆಗೇನೆ ಆ ವೆಹಿಕಲ್ ಕೂಡ ಪಾಸ್ ಆಗಬೇಕು. ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ಪೊಲೀಸ್ ಜೀಪ್ ಮುಂದೆ, ದರ್ಶನ್ ಇರ್ತಕ್ಕಂಥ ವ್ಯಾನ್ ಹಿಂದೆ. ಸೊ ಇದೇ ರೀತಿ ಮೊನ್ನೆ ಕೂಡ ನಾವು ದೃಶ್ಯವನ್ನು ನೋಡಿದ್ವಿ, ಹೆಚ್ಚು ಕಡಿಮೆ ಇದೇ ಸಮಯ ಅವತ್ತು ಕೂಡ. ಸೊ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಕಳೆದ 12 ದಿನಗಳು ದರ್ಶನ್ ಅವರನ್ನು ವಶಕ್ಕೆ ಪಡೆದು 12 ದಿನಗಳು ಕಳೀತು. 12 ದಿನ ಮುಕ್ತಾಯವಾದ ನಂತರ ಹೆಚ್ಚು ಕಡಿಮೆ 271 ಅವರ್ಸ್ ತೋರಿಸ್ತಾ ಇರೋದು. 271 ಗಂಟೆಗಳು ಅವರು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನಲ್ಲಿ ಕಳೆದಿದ್ದಾರೆ ಹೆಚ್ಚು ಕಡಿಮೆ. ಆ ಸ್ಪಾಟ್ ಮಹಜರ್ಗೆ ಹೋಗಿದ್ದು ಬಿಟ್ಟರೆ. ಸೊ ಅವ್ರಿಗೆ ಗೊತ್ತಿಲ್ಲ ಈ ಸ್ಟೇಷನ್ ಸಾಕು ಅನಿಸಿದೆಯಾ, ಮೊದಲು ಒಂದು ಸರ್ತಿ ಪರಪ್ಪನಗ್ರಹಾರಕ್ಕೆ ಹೋದರೆ ಸಾಕು ಅನಿಸಿದೆಯಾ, ಅಥವಾ ಇಲ್ಲೇ ಚೆನ್ನಾಗಿತ್ತು ಜೈಲಿಗಿಂತ ಅಂತ ಅನಿಸಿದೆಯಾ, ಅವರವರ ಮನಸ್ಥಿತಿ. ಬಟ್ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು ನಾವು ಸದ್ಯಕ್ಕಂತೂ ಬಿಡುಗಡೆ ಆಗಲ್ಲ ಅಂತ, ತುಂಬ ಚೆನ್ನಾಗಿ ಗೊತ್ತು. ಆ ಥರ ಏನಾದರೂ ಇದ್ದಿದ್ರೆ ಆಸೆ ಇಟ್ಕೋತಾ ಇದ್ರೋ ಏನೋ, ಇವತ್ತೋ ನಾಳೆನೋ ನನಗೆ ಬೇಲ್ ಸಿಗುತ್ತೆ ಹೊರಗೆ ಬಂದ್ಬಿಡ್ತೀನಿ. ನೋ, ಇದು 302 ಆಗಿರೋದ್ರಿಂದ ಖಂಡಿತವಾಗಿ ಸದ್ಯಕ್ಕಂತೂ ಬೇಲ್ ಸಿಗಲ್ಲ. ಈಗ ಅವ್ರನ್ನ ಜುಡಿಷಿಯಲ್ ಕಸ್ಟಡಿಗೆ ಹಾಕಿದ್ರೆ ಅವ್ರ ಪರ ವಕೀಲರು ಜಾಮೀನಿಗೆ ಹಾಕೋತಾರೆ, ಇಲ್ಲ ಅಂತಲ್ಲ. ಸೆಷನ್ಸ್ ಕೋರ್ಟಲ್ಲಂತೂ ಕೊಡಲ್ಲ. ಸೆಷನ್ಸ್ ಕೋರ್ಟಲ್ಲಿ ಕೊಡಲಿಲ್ಲ ಅಂತಂದರೆ ಹೈಕೋರ್ಟ್ಗೆ ಹೋಗಬೇಕಾಗುತ್ತೆ. ಹೈಕೋರ್ಟಲ್ಲಿ ಜಾಮೀನು ಪಡ್ಕೊಂಡು ಬರಬೇಕಾಗುತ್ತೆ. ಅದು ಕೂಡ ಹೆಚ್ಚು ಕಡಿಮೆ ಚಾರ್ಜ್ ಶೀಟ್ ಹಾಕೋ ತನಕ ಅಂತೂ ಸಿಗಲ್ಲ. ಅಂದರೆ ಅಲ್ಲಿಗೆ 90 ದಿನ ಅಂದ್ಕೊಳ್ಳಿ, 3 ತಿಂಗಳು. ಚಾರ್ಜ್ ಶೀಟ್ ಹಾಕಿದ ನಂತರ ಜಾಮೀನು ಸಿಕ್ಕಬಹುದು. ಅಲ್ಲಿ ತನಕ ಅಂತೂ ತುಂಬಾ ಕಷ್ಟ ಇದೆ. ಯಾಕೆಂದರೆ ಈ ಪ್ರಕರಣದ ಸಿವಿಯಾರಿಟಿ ಆಗಿದೆ. ಒಬ್ಬ ವ್ಯಕ್ತಿಯನ್ನು ಚಿತ್ರಹಿಂಸೆ ನೀಡಿ ಕೊಂದಿರುವಂತಹ ಪ್ರಕರಣ ಇದು. ತುಂಬ ಸೆನ್ಸಿಟಿವ್ ಪ್ರಕರಣ ಮತ್ತು ಹೈ ಪ್ರೊಫೈಲ್ ಪ್ರಕರಣ. ಇಂಥ ವಿಚಾರದಲ್ಲಿ ಎಲ್ಲೂ ಕೂಡ ಯಾರೂ ತಪ್ಪು ಹೆಜ್ಜೆಗಳನ್ನು ಇಡಲ್ಲ. ಅದು ಪೊಲೀಸ್ ಇಲಾಖೆನೇ ಆಗಿರಬಹುದು. ಹಾಗಾಗಿ ಇಷ್ಟು ದಿನ ಒಂದು ಸಣ್ಣ ಸುಳಿವು ಕೂಡ, ಒಂದು ಸಣ್ಣ ಸಾಕ್ಷಿಯೂ ಕೂಡ ಮಿಸ್ ಆಗದಂತೆ ಆ ಎಲ್ಲ ಸಾಕ್ಷಿಗಳನ್ನು ಕಲೆ ಹಾಕಿ ಕೇಸನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ತನಿಖಾಧಿಕಾರಿಗಳು ಕಾರ್ಯವನ್ನು ಮಾಡಿದ್ದಾರೆ. ಹೆಚ್ಚು ಕಡಿಮೆ ಒಳ್ಳೆ ಕೆಲಸನೇ ಮಾಡಿದ್ದಾರೆ ಅಂತ ಈವನ್ ಡಿಪಾರ್ಟ್ಮೆಂಟಲ್ಲಿ ಹಿಂದೆ ಇದ್ದಂಥವರು ನಿವೃತ್ತ ಪೊಲೀಸ್ ಅಧಿಕಾರಿಗಳು ಕೂಡ ಅದೇ ಅಭಿಪ್ರಾಯ ಪಡ್ತಾ ಇದ್ದಾರೆ. ಎಲ್ಲೂ ಎಳ್ಳಷ್ಟು ಕೂಡ ಅವರು ತಪ್ಪೆಸಗಿಲ್ಲ ಅಥವಾ ಕರ್ತವ್ಯ ನಿರ್ಲಕ್ಷ್ಯವನ್ನು ಮಾಡಿಲ್ಲ. ಸಂಪೂರ್ಣವಾಗಿ ಏನೆಲ್ಲ ಮಾಹಿತಿ ಕಲೆ ಹಾಕಬೇಕು ಎಲ್ಲ ಮಾಹಿತಿ ಕಲೆ ಹಾಕಿ ಎಲ್ಲ ರೀತಿಯ ಸಾಕ್ಷ್ಯಗಳನ್ನು ಕೂಡ ಕಲೆ ಹಾಕಿದ್ದಾರೆ ಅಂತ. ಹಾಗಾಗಿ ಈ ಪ್ರಕರಣದಲ್ಲಿ ಖಂಡಿತ ತಪ್ಪಿತಸ್ಥರು ಅಂತ ಪ್ರೂವ್ ಆದರೆ ಶಿಕ್ಷೆ ಆಗೇ ಆಗತ್ತೆ. ದರ್ಶನ್ ಆ್ಯಂಡ್ ಟೀಮ್ ಯಾರಿಗೆ ಏನು ಶಿಕ್ಷೆ ಆಗುತ್ತೆ ಅಂತಕ್ಕಂಥದ್ದು ಕೋರ್ಟ್ ಡಿಸೈಡ್ ಮಾಡುತ್ತೆ. ಯಾರ ಪಾತ್ರ ಏನು ಅಂತಕ್ಕಂಥದ್ದನ್ನು ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೋರ್ಟ್ ಗಮನಕ್ಕೆ ತರಬೇಕು ಮತ್ತು ಅದನ್ನು ಸಾಕ್ಷಿ ಮುಖಾಂತರ ಪ್ರೂವ್ ಮಾಡಬೇಕಾಗತ್ತೆ. ಅದೆಲ್ಲವೂ ಆದ ನಂತರ ಜಡ್ಜ್ಮೆಂಟ್. ಬಟ್ ಅಲ್ಲಿ ತನಕ ಏನು ಅಂತಂದರೆ ಸದ್ಯಕ್ಕಂತೂ ಈ ಕ್ಷಣದ ಮಾಹಿತಿಯ ಪ್ರಕಾರ ಈಗ ನೇರವಾಗಿ ಕೋರ್ಟ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ.
ಎಲ್ಲರೂ ಹೇಳ್ತಿರೋ ಪ್ರಕಾರ ಪೊಲೀಸ್ ಕಸ್ಟಡಿಗೆ ಮತ್ತೆ ಪಡೆಯೋದು ಬಹುತೇಕ ಅನುಮಾನ ಅಂತ ಇದ್ದಾರೆ, ಗೊತ್ತಿಲ್ಲ, ಬಹುತೇಕ ಅನುಮಾನ ಅಂತ ಇದ್ದಾರೆ. ಸೊ ಅದಾದ ಬಳಿಕ ಇನ್ನು ಒಂದು ವೇಳೆ ಪೊಲೀಸ್ ಕಸ್ಟಡಿ ಬೇಡ ಅಂದರೆ ಅಲ್ಲಿಗೆ ಜುಡಿಷಿಯಲ್ ಕಸ್ಟಡಿಗೆ ಕೊಡ್ತಾರೆ. ನ್ಯಾಯಾಂಗ ಬಂಧನಕ್ಕೆ ಕೊಟ್ಟರೆ ಮತ್ತೆ ಅವರು ವಾಪಸ್ಸು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ಗೆ ಬರಲ್ಲ. ಅಲ್ಲಿಂದ ನೇರವಾಗಿ ಅವ್ರನ್ನ ಕೋರ್ಟ್ನಿಂದ ಪರಪ್ಪನ ಅಗ್ರಹಾರ ಜೈಲಿಗೆ ಕರ್ಕೊಂಡೋಗಿ ಬಿಡ್ತಾರೆ. ಅದಾದ ನಂತರ ಇನ್ನು ಓಕೆ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಇವಾಗ ಸೊ ಈಗಾಗಲೇ ಇನ್ನೆಷ್ಟೊತ್ತಾಗ್ಬೋದು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಆಗೋದಕ್ಕೆ? ಎಲ್ಲಿ ಹೋಗ್ತಾ ಇದ್ದಾರೆ, ಏನಿದೆ ಅಪ್ಡೇಟ್ಸ್ ಇವಾಗ? ನಟ ದರ್ಶನ್ ಅವರ ಕಸ್ಟಡಿ ಅಂತ್ಯ ಆದ ಹಿನ್ನೆಲೆಯಲ್ಲಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಿಂದ ಈಗ ಕೋರ್ಟ್ ಕಡೆ ದರ್ಶನ್ ಅವರನ್ನ ಕರೆದುಕೊಂಡು ಹೋಗ್ತಿರುವಂತದ್ದು. ಸದ್ಯ ದರ್ಶನ್ ಅಂಡ್ ಟೀಮ್ ನಾಗರಬಾವಿ ಸರ್ಕಲ್ ಕಡೆಯಿಂದ ಹೊರಡ್ತಿರುವಂತದ್ದು. ನೇರವಾಗಿ ಇನ್ನು 10 ರಿಂದ 15 ನಿಮಿಷದೊಳಗಾಗಿ ACMM ಕೋರ್ಟ್ಗೆ ಬರ್ತಾರೆ. ಅದಾದ ನಂತರ ನ್ಯಾಯಾಧೀಶರ ಮುಂದೆ ಆರೋಪಿಗಳನ್ನ ಹಾಜರುಪಡಿಸಿ ಈ ಒಂದು ಪ್ರಕರಣದಲ್ಲಿ ದರ್ಶನ್ ಅವರ ಕಸ್ಟಡಿ 12 ದಿನ ಪಡೆಸಲಾಗಿತ್ತು. ಮತ್ತೆ ಜೊತೆಗೆ ಈಗಾಗಲೇ ದರ್ಶನ್ ಜೊತೆ ಇರುವಂತ ಧನರಾಜ್, ವಿನಯ್ ಸೇರಿದಂತೆ 3 ಜನ ಆರೋಪಿಗಳಿದ್ದಾರೆ. ಅವರನ್ನು ಕೂಡ ಕಸ್ಟಡಿಗೆ ಪಡೆಯೋದಿಲ್ಲ ಬಹುತೇಕ ಅನ್ನುವಂತ ಮಾಹಿತಿ ಈಗ ಸ್ಪಷ್ಟವಾಗಿ ಗೊತ್ತಾಗ್ತಿರುವಂತದ್ದು. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಧನರಾಜ್ ಅವರ ಪಾತ್ರ ಬಹಳ ದೊಡ್ಡ ಮಟ್ಟದಲ್ಲಿ ಇತ್ತು ಅನ್ನುವಂತ ಕಾರಣಕ್ಕಾಗಿ ಅವರು ಈ ಕೊನೆ ಹಂತದಲ್ಲಿ ಬಂಧನ ಮಾಡಲಾಗಿತ್ತು. ಹಾಗಾಗಿ ಅವರು ಟಾರ್ಚರ್ ಕೊಟ್ಟು ಎಲೆಕ್ಟ್ರಿಕಲ್ ಟಾರ್ಚ್ ಬಳಸಿ ಕರೆಂಟ್ ಶಾಟ್ ಕೊಟ್ಟಿದ್ದಂತ ಆರೋಪ ಎದುರಿಸಿದ್ರು. ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ಆರೋಪಿಯನ್ನ ಸ್ಪಾಟ್ ಮಾರ್ಚರ್ ಮಾಡಿ ಅವರು ಕೃತ್ಯ ಎಸಗಲಿಕ್ಕೆ ಬಳಸಿದಂತ ಎಲೆಕ್ಟ್ರಿಕಲ್ ಟಾರ್ಚ್ ವಶಪಡಿಸಿಕೊಳ್ಳುವ ಅಗತ್ಯ ಇದೆ ಅನ್ನುವಂತ ಮಾಹಿತಿಯನ್ನ ನೀಡಿ ಕಸ್ಟಡಿಗೆ ಪಡೆದಿದ್ರು. ಇವತ್ತು ಅವರು ಕೃತ್ಯಕ್ಕೆ ಬಳಸಿದಂತ ಎಲೆಕ್ಟ್ರಿಕಲ್ ಟಾರ್ಚ್ ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಇರುವಂತದ್ದು. ಹಾಗಾಗಿ ಬಹುತೇಕ ಈಗಿರುವಂತ ಮಾಹಿತಿ ಪ್ರಕಾರ ದರ್ಶನ್ ಸೇರಿದಂತೆ ಅವರ ಜೊತೆ ಇರುವಂತ 3 ಆರೋಪಿಗಳನ್ನು ಕೂಡ ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸುವ ಸಾಧ್ಯತೆಗಳು ಹೆಚ್ಚಾಗಿದೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಇರುವಂತದ್ದು. ಅರವಿಂದ್, ಅಂದ್ರೆ ಈಗ ಕಳೆದ ಬಾರಿ 17 ಜನರ ಪೈಕಿ 13 ಜನ ಜುಡಿಷಿಯಲ್ ಕಸ್ಟಡಿ, 4 ಜನ ಪೊಲೀಸ್ ಕಸ್ಟಡಿ. ಈ ಸರ್ತಿನೂ ಆ ಥರ ಏನಾದ್ರು ಬೈಫರ್ಗೇಟ್ ಮಾಡೋ ಸಾಧ್ಯತೆ ಇದೆಯಾ ಇಲ್ವಾ? ಆಗಿರುವಂತ ಮಾಹಿತಿ ಹೆಚ್ಚುವರಿ ತನಿಖೆಗಾಗಿ 3 ಆರೋಪಿಗಳನ್ನು ಪಡೆದುಕೊಂಡು ಒಂದು ಪ್ರದೋಷ್ ಅವರು 40 ಲಕ್ಷ ಹಣವನ್ನು ಪೂರ್ತಿಯಾಗಿ ಮೇಂಟೈನ್ ಮಾಡಿದಂತ ವ್ಯಕ್ತಿ ಅನ್ನುವಂತ ಮಾಹಿತಿ ಪೊಲೀಸರ ತನಿಖೆ ವೇಳೆ ಗೊತ್ತಾಗಿತ್ತು. ಹಾಗಾಗಿ ಆ 40 ಲಕ್ಷ ಹಣದ ಬಗ್ಗೆ ಸರಿಯಾದ ಮಾಹಿತಿಯನ್ನ ಆರೋಪಿಗಳು ನೀಡಿಲ್ಲ ಅನ್ನುವಂತ ಸಮಜಾಯಿಷಿಯನ್ನ ತನಿಖಾಧಿಕಾರಿಗಳು ನ್ಯಾಯಾಧೀಶರ ಮುಂದೆ ಹೇಳಿದ್ರು. ಆ ಕಾರಣಕ್ಕಾಗಿ ಪ್ರದೋಷ್ ಮತ್ತೆ ದರ್ಶನ್ ಅವರನ್ನ ಮತ್ತೆ 3ನೇ ಬಾರಿ ಕಸ್ಟಡಿಗೆ ಕೊಡಲಾಗಿತ್ತು. ಹಾಗಾಗಿ ಇವತ್ತು ಬಹುತೇಕ ಹಣದ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಇರುವಂತದ್ದು. ಹಾಗಾಗಿ ದರ್ಶನ್ ಜೊತೆ ಇರುವಂತ 3 ಜನ ಆರೋಪಿಗಳನ್ನು ಕೂಡ ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಕಸ್ಟಡಿಗೆ ಕೇಳದೆ ಅಲ್ಲಿಂದ ನೇರವಾಗಿ ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸುವ ಸಾಧ್ಯತೆಗಳು ಹೆಚ್ಚಾಗಿದೆ ಅನ್ನುವಂತ ಮಾಹಿತಿ ಈಗ ಇರುವಂತದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ನಾಗೇಶ್. ತಮ್ಮೆಲ್ಲ ಮಾಹಿತಿಗಾಗಿ ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ, ವಿಜಯನಗರ ಅಂಡರ್ ಪಾಸ್ ಕಡೆಗೆ ಬರ್ತಾ ಇರತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಸೊ ನಾನು ಆಗಲೇ ಹೇಳ್ತಾ ಇದ್ದೆ, ನಾಗರಬಾವಿ ಸರೌಂಡಿಂಗಲ್ಲಿ ಬರುತ್ತೆ ಪೊಲೀಸ್ ಸ್ಟೇಷನ್ನು. ಅಲ್ಲಿಂದ ಈಗಾಗಲೇ ಅವರು ಹೊರಗಡೆಗೆ ಬಂದು ಟೋಲ್ಗೇಟ್ ದಾಟಿ ಮುಂದೆ ಬರ್ತಾ ಇರತಕ್ಕಂಥ ದೃಶ್ಯವನ್ನು ನೇರ ದೃಶ್ಯಗಳಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ. ಅವರನ್ನು ACMM ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಈಗ 4 ಆರೋಪಿಗಳನ್ನು ಹಾಜರುಪಡಿಸಿ ಈ 2 ದಿನ ಅಂದರೆ ನಿನ್ನೆ ಮತ್ತು ಇವತ್ತು ಕಸ್ಟಡಿಗೇನು ಕೊಟ್ಟಿದ್ರು 2 ದಿನ, ಈ 2 ದಿವಸದಲ್ಲಿ ಏನೆಲ್ಲ ವಿಚಾರಣೆಯನ್ನು ಮಾಡಲಾಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಮ್ಯಾಂಡ್ ಕಾಪಿಯನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕಾಗತ್ತೆ. ಆ ರಿಮ್ಯಾಂಡ್ ಕಾಪಿಯನ್ನು ಕೂಡ ಈಗಾಗಲೇ ಅವರು ರೆಡಿ ಮಾಡ್ಕೊಂಡಿರ್ತಾರೆ. ಜೊತೆಗೆ ತನಿಖಾಧಿಕಾರಿ ಕೂಡ ಇರ್ತಾರೆ, ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ಬಂದು ಅಪಿಯರ್ ಆಗ್ತಾರೆ. ಅಪಿಯರ್ ಆದ ನಂತರ ಕೋರ್ಟ್ ಗಮನಕ್ಕೆ ಕೆಲವೊಂದು ವಿಚಾರಗಳನ್ನು ತರಬೇಕಾಗತ್ತೆ. ಅದೆಲ್ಲ ಆದ ಬಳಿಕ ಕೋರ್ಟ್ ತನ್ನ ಮುಂದಿನ ನಿರ್ಧಾರ ಏನು ಅಂತಕ್ಕಂಥದ್ದನ್ನು ತಿಳಿಸುತ್ತೆ. ಅದು ಜುಡಿಷಿಯಲ್ ಕಸ್ಟಡಿ ಅಥವಾ ಪೊಲೀಸ್ ಕಸ್ಟಡಿ ಅಂತ. ಒಟ್ಟು 4 ಜನ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 2ನೇ ಆರೋಪಿ ಆಗಿರ್ತಕ್ಕಂಥ ದರ್ಶನ್, 9ನೇ ಆರೋಪಿ ಆಗಿರ್ತಕ್ಕಂಥ ಧನರಾಜ್, 14ನೇ ಆರೋಪಿ ಪ್ರದೋಷ್ ಮತ್ತು 10ನೇ ಆರೋಪಿ ಆಗಿರ್ತಕ್ಕಂಥ ವಿನಯ್. ಈ 4 ಜನರನ್ನ ಮಾತ್ರ ಮೊನ್ನೆ ಪೊಲೀಸ್ ಕಸ್ಟಡಿಗೆ ಪಡ್ಕೊಂಡಿದ್ರು. ಉಳಿದ 13 ಜನರನ್ನು ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ರು ನ್ಯಾಯಾಂಗ ಬಂಧನಕ್ಕೆ. ಸೊ ಹಾಗಾಗಿ ಈ 4 ಜನರ ಬಗ್ಗೆ ಮಾತ್ರ ಈಗ ತೀರ್ಮಾನ ಆಗಬೇಕಾಗಿದೆ, ಪೊಲೀಸ್ ಕಸ್ಟಡಿನ ಅಥವಾ ನ್ಯಾಯಾಂಗ ಬಂಧನನ ಅಂತ. ಹಾಗಾಗಿ ಕೋರ್ಟ್ ಮುಂದೆ ಹಾಜರುಪಡಿಸೋದಕ್ಕೆ ಅಂತ ಪೊಲೀಸರು ಕರ್ಕೊಂಡು ಬರ್ತಾ ಇರತಕ್ಕಂಥ ದೃಶ್ಯವನ್ನು ತಾವು ನೇರ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನಿಂದ ಈಗ ಮತ್ತೆ ಇಲ್ಲಿಗೆ ಬರಬೇಕು ಅಂತಂದರೆ ಸಾಕಷ್ಟು ಸಮಯ ಹಿಡಿಯುತ್ತೆ. ಮತ್ತು ಅದೇನು ಝೀರೋ ಟ್ರಾಫಿಕ್ ಮಾಡ್ಕೊಂಡೇನು ಬರಲ್ಲ, ಮಾಮೂಲಿ ಟ್ರಾಫಿಕಲ್ಲೇ ಬರ್ತಾರೆ.
ಸೊ ಹಾಗಾಗಿ ಕೋರ್ಟ್ನತ್ತ ಈಗ ದರ್ಶನ್ ತೆರಳುತ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಪೊಲೀಸ್ ವ್ಯಾನ್ನಲ್ಲಿ